Good evening to all. I am Vijay Shri. Welcome to Sankalp Learning. We were discussing the chapter Chemical Kinetics. We were solved around 6 questions on this topic, 6 multiple choice questions on this topic. We will continue to solve some more questions in this topic. Okay, shall we start? Okay. This question got over. Seventh question. A first order reaction is 60% complete in 20 minutes. How long will the reaction take to be 80% complete? So, ಇಲ್ಲಿ ನೋಡಿ 20 ಮಿನಿಟ್ಸ್ ಅಲ್ಲಿ 60% ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ 84% ರಿಯಾಕ್ಷನ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ಹೊತ್ತು ಬೇಕು, ವಾಟ್ ಈಸ್ ಟೈಮ್ ಟಿ ಅಂತ ಕೇಳಿದ್ದಾರೆ. ಓಕೆ, 60% corresponds to 20 minutes. T equal to 20 minutes. Therefore, 84% reaction complete ಆಗಕ್ಕೆ ಟೈಮ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ ಅಲ್ವಾ. ಟಿ ಈಕ್ವಲ್ ಟು ಹೌ ಮಚ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ನಮ್ಗೆ ಗೊತ್ತಿದೆ ಇಲ್ಲಿ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ for the first order reaction. What is integrated rate equation? Integrated rate equation is ಸೊ ನಾನು ಹೇಳ್ತಾ ಇದ್ದ ಹಾಗೆ ನೋಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಯಾವುದು? ಕೆ ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 1/t ಇಂಟು ಲ್ಯಾನ್ ಆಫ್ concentration of initial concentration of the reactant divided by concentration of the reactant at time t ಅಂತ ಒಂದು ಏನ್ ಬರುತ್ತೆ ಹೇಳಿ, ಫಾರ್ಮುಲಾ ಬರುತ್ತೆ ಅಲ್ವಾ. ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಅನ್ನ ನಾವು 100% ಅಂತ ತಗೊಳ್ಳೋಣ. ಓಕೆ, ಅಥವಾ ಏನ್ ಬರಿಬಹುದು ಈಗ ನೋಡಿ, ಇಲ್ಲಿ ಈ ಕಡೆ ಬರೀತಾನೆ 60% ಕಂಪ್ಲೀಟ್ ಇನ್ 20 ಮಿನಿಟ್ಸ್ ಅಂದ್ರೆ ಏನು? 60% ಆಫ್ ದ ರಿಯಾಕ್ಟೆಂಟ್ಸ್ ಗೆಟ್ ಕನ್ಸ್ಯೂಮ್ಡ್ ಇಂಟು ಪ್ರಾಡಕ್ಟ್ಸ್ ಅಂತ ಆಯ್ತು. ಓಕೆ, ಟೋಟಲ್ ಇನಿಷಿಯಲ್ ಕಾನ್ಸಂಟ್ರೇಷನ್ 100 ಅಂತ ಇದ್ದಾಗ ಕನ್ಸ್ಯೂಮ್ ಆಗಿದ್ದೆಷ್ಟು 60. ಸೊ ಮಿಕ್ಕಿದ್ದೆಷ್ಟು ಆಗಿದ್ರೆ, ಸೊ ಮಿಕ್ಕಿದ ಕಾನ್ಸಂಟ್ರೇಷನ್ ಎಷ್ಟು 40% ಅಲ್ವಾ. ಸೊ 60 ಏನು ಇಲ್ಲಿ ನೋಡೋಣ, ಫಾರ್ 60% reaction completed implies 40% of reactant is remaining. %40 of the reactant is remaining. Therefore, ನಾವು ಏನ್ ಬರಿಬಹುದು, 40% of initial concentration A0. A0 ಅಂದ್ರೆ concentration of the reactant or initial concentration of the reactant. Okay, ಈಗ ನೋಡಿ, therefore ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೇನೆ ನಾನು. therefore concentration of the reactant at time t equal to 40% of initial concentration. Concentration of the reactant at time t equal to 40% of initial concentration. T ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, t equal to ಇಲ್ಲಿ ನೋಡಿ
ಫಾರ್ ಫಸ್ಟ್ 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. ಸೊ ನಾವು ಟಿ ಈಕ್ವಲ್ ಟು 20 ಮಿನಿಟ್ ಅಂತ ತಕೊಳ್ಳೋಣ ಇಲ್ಲಿ ಅಲ್ವಾ. ದರ್ಫೋರ್ ಕೆ ಯಾವ ರೀತಿ ಬರಿಬಹುದು ಈಗ, ದರ್ಫೋರ್ ರೇಟ್ ಕಾನ್ಸ್ಟೆಂಟ್ ನಾವು ಫಾರ್ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಬರ್ದಿದ್ವಲ್ವಾ, ಕೆ ಅನ್ನ ಯಾವ ರೀತಿ ಬರಿಬಹುದು ಇಲ್ಲಿ ನೋಡಿ. ಸೊ ಈ ಇಕ್ವೇಶನ್ ಅಲ್ಲಿ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, A0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, AT ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ AT ಎಷ್ಟು, A0 ನಾವು 100 ಅಂತ ತಕೊಂಡ್ರೆ, A0 ಇನಿಷಿಯಲ್ ಕಾನ್ಸಂಟ್ರೇಷನ್ ಅನ್ನ ನಾವು 100% ಅಂತ ತಕೊಂಡ್ರೆ, ಓಕೆ 100% ಅಂತ ತಕೊಂಡ್ರೆ, ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಟೈಮ್ ಟಿ ಅಂದ್ರೆ 40% ಆಫ್ ದಟ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಟಿ ಈಕ್ವಲ್ ಟು 20 ಮಿನಿಟ್. ಯಾವ ರೀತಿ ಬರಿಬಹುದು ಇದನ್ನ, 1/20 ಇಂಟು ಲ್ಯಾನ್ ಆಫ್ A0. ಸೊ ಇವಾಗ ನಾವು A0 ಅಂತಾನೆ ಬರೆಯೋಣ, 100% ಅಂತ ಬರೆಯೋದು ಬೇಡ. ಇಂಟು 40% ಅಂದ್ರೆ ಯಾವ ರೀತಿ ಬರಿಬಹುದು, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 40 divided by 100 into ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬರಿಬಹುದು ಅಲ್ವಾ. ಇಟ್ ಈಸ್ ಈಕ್ವಲ್ ಟು 0.4 ಇಂಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬರಿಬಹುದು. ಸೊ ಅದನ್ನೇ ನಾನು ಇಲ್ಲಿ ಬರಿತೇನೆ, 0.4 ಇಂಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬರಿಬಹುದು. ಸೊ ಇವಾಗ ನಾನು ಇಲ್ಲಿ ಈಸಿಯಾಗಿ ಈ ಎರಡು ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ 100 ಅಂತ ತಗೊಂಡ್ರು ಅಡ್ಡಿಲ್ಲ ಆಯ್ತಾ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ಓಕೆ, you can take in the place of A0, you can take 100 also. Okay, okay, ಇವಾಗ ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 1/20 ಇಂಟು ಲ್ಯಾನ್ ಆಫ್ 1/0.4 ಅಂದ್ರೆ ಹೇಗ್ ಬರೀತೀರಿ ಇದನ್ನ, ಲ್ಯಾನ್ ಆಫ್ 1/0.4 ಅನ್ನ ಯಾವ ರೀತಿ ಬರೀತೀರಿ, 1/20 ಇಂಟು ಲ್ಯಾನ್ ಆಫ್ 0.4, 1 divided by 0.4 ಅಂದ್ರೆ ಎಷ್ಟು, 0.4 ಅಂದ್ರೆ ಏನು, 0.4 is nothing but 4 divided by 10 ಅಂತ ಅರ್ಥ ಅಲ್ವಾ. ಸೊ ಇವಾಗ ಇದನ್ನ ಲ್ಯಾನ್ ಆಫ್ 1 divided by 4 divided by 10 ಅಂತ ಬರಿಬಹುದು. ಇದನ್ನೇ ನಾನು ಯಾವ ರೀತಿ ಬರಿಬಹುದು, 1/20 ಇಂಟು ಲ್ಯಾನ್ ಆಫ್ 10 divided by 4 ಅಂತ ಬರಿಬಹುದಾ. ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಇಟ್ ಈಸ್ ಈಕ್ವಲ್ ಟು 1/20 ಇಂಟು ಲ್ಯಾನ್ ಆಫ್ 2.5 ಅಂತ ಬರಿಬಹುದಾ. 10 divided by 4 ಅಂದ್ರೆ 2.5, ಕರೆಕ್ಟಾ. ಸೊ ಇವಾಗ 1/20 ಇಂಟು ಲ್ಯಾನ್ ಆಫ್ 2.5 ಅಂದ್ರೆ ಎಷ್ಟು ಹಾಗಿದ್ರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾನ್ ಆಫ್ 2.5, 1 divided by 20 ಇಂಟು ಲ್ಯಾನ್ ಆಫ್ 2.5 ಅಂದ್ರೆ ಇಲ್ಲಿ ಎಷ್ಟು ಅಂದ್ರೆ 0.9163 ಅಂತ ಬರುತ್ತೆ ಲ್ಯಾನ್ ಆಫ್ 2.5 ಅಂದ್ರೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 0.0458 ಪರ್ ಮಿನಿಟ್ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಅವರ್ ಕೆ ಈಕ್ವಲ್ ಟು ಇಷ್ಟು ಬರುತ್ತೆ ಆಯ್ತಾ. ಸೊ ಇದನ್ನ ಈ ವ್ಯಾಲ್ಯೂನ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಕೆ. ಓಕೆ, ಫಾರ್ 60% ರಿಯಾಕ್ಷನ್ ಕಂಪ್ಲೀಷನ್ ಗೆ ಕೆ ಎಷ್ಟು, ರೇಟ್ ಕಾನ್ಸ್ಟೆಂಟ್ ಎಷ್ಟು, ಇಷ್ಟ ಆಯ್ತು ಆಯ್ತಾ. ಸೊ ಇದು ಕಾನ್ಸ್ಟೆಂಟ್ ಇರುತ್ತೆ. ಈಗ ನಾವು ನೆಕ್ಸ್ಟ್ ಪಾರ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಓಕೆ ನೆಕ್ಸ್ಟ್ ಏನ್ ಮಾಡೋಣ, ಫಾರ್ 84% ಆಫ್ ಕಂಪ್ಲೀಷನ್ ಆಫ್ ರಿಯಾಕ್ಟೆಂಟ್ ಎಷ್ಟು ರಿಯಾಕ್ಟೆಂಟ್ಸ್ ಉಳಿಯುತ್ತೆ, 84% ರಿಯಾಕ್ಷನ್ ಕಂಪ್ಲೀಟ್ ಆಯ್ತು ಅಂದ್ರೆ ನೋಡೋಣ. ಫಾರ್
84% completion of reactants. Okay, 80% completion of reactant. ಎಷ್ಟು ರಿಯಾಕ್ಟೆಂಟ್ ಉಳಿತು? 80%, 84%, 100 ಅಲ್ಲಿ ಖಾಲಿ ಆಯ್ತು ಅಂದ್ರೆ 84% completion of reactants. Remaining reactant is equal to 100 minus 84 ಮಾಡಬೇಕು ಅಲ್ವಾ? ಎಷ್ಟಾಯ್ತು? ಇಟ್ ಈಸ್ 16% ರಿಯಾಕ್ಟೆಂಟ್ ಉಳಿತು ಅಲ್ವಾ? ಸೊ ಇವಾಗ ರಿಮೈನಿಂಗ್ ರಿಯಾಕ್ಟೆಂಟ್ at time t, ರಿಮೈನಿಂಗ್ ರಿಯಾಕ್ಟೆಂಟ್ at ಎಷ್ಟು ಗೊತ್ತಿಲ್ಲ ನಮ್ಗೆ. remaining reactant at time t equal to 100 minus 84 is equal to 16% of reactant ಉಳಿತು ಅಂತ ಆಯ್ತು ಅಲ್ವಾ? ಅದನ್ನೇ ನಾನು ಎ ಟಿ ಅಂತ ಬರಿತೀನಿ. ಎ ಟಿ ಅಂದ್ರೆ ರಿಮೈನಿಂಗ್ ರಿಯಾಕ್ಟೆಂಟ್ ಅಟ್ ಟೈಮ್ ಟಿ ಅಂತ ಬರಿತೀನಿ. ಇಟ್ ಈಸ್ ಈಕ್ವಲ್ ಟು 16% ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. 60% ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. 60% ಅನ್ನ ಯಾವ ರೀತಿ ಬರಿಬಹುದು? 16/100 ಅಂತ ಬರಿಬಹುದು. ಇಂಟು A0 ಅನ್ನ ನಾನು 100 ಇದ್ರು ಇವಾಗ A0 ಅಂತಾನೆ ಇರ್ತೀನಿ. ನೀವು 100 ಅಂತ ತಗೊಂಡ್ರು ಅಡ್ಡಿಲ್ಲ, ನೋ ಪ್ರಾಬ್ಲಮ್. ಓಕೆ, ಸೊ ಇವಾಗ ನಾವು ಏನ್ ಮಾಡ್ಬೇಕು ಹೇಳಿದ್ರೆ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ? ನಮ್ಗೆ ರೇಟ್ ಕಾನ್ಸ್ಟೆಂಟ್ ಗೊತ್ತಿದೆ. ವಾಟ್ ಈಸ್ ರೇಟ್ ಕಾನ್ಸ್ಟೆಂಟ್? ಇಟ್ ಈಸ್ ಕೆ ಈಕ್ವಲ್ ಟು, ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ವಾ? ಸೊ ಎ ಟಿ ಗೊತ್ತಿದೆ, ಎ ನಾಟ್ ಗೊತ್ತಿದೆ. ಸೊ ನಮ್ಗೆ ಈಗ ಗೊತ್ತಿರೋ ಏನ್ ಕಂಡುಹಿಡಿಬೇಕು? ಟಿ ಕಂಡುಹಿಡಿಬೇಕು. ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಅನ್ನ ಯಾವ ರೀತಿ ಬರೀತೀರಿ? ಕೆ ಇಸ್ ಈಕ್ವಲ್ ಟು 1/t ಇಂಟು ಲ್ಯಾನ್ ಆಫ್ initial concentration of the reactant divided by concentration of the reactant at a time t implies t ಅನ್ನ ಯಾವ ರೀತಿ ಬರಿಬಹುದು? ಈಕ್ವೇಶನ್ ಅನ್ನ ರೀಅರೇಂಜ್ ಮಾಡಿ t can be written as 1/k into ln of initial concentration of the reactant divided by concentration of the reactant at time t. So 1/k ಅಂದ್ರೆ ಎಷ್ಟು? 0.0458 ಮಿನಿಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ. 0.0458 ಪರ್ ಮಿನಿಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ವಾ? ಇಂಟು ಲ್ಯಾನ್ ಆಫ್ A0 ಅಂದ್ರೆ ಎಷ್ಟು? A0 ಅನ್ನ A0 ಅಂತಾನೆ ತಕೊಳ್ಳೋಣ, ಅಥವಾ 100 ಬರೆದ್ರು ಅಡ್ಡಿಲ್ಲ. ಓಕೆ, AT ಅಂದ್ರೆ ಎಷ್ಟು? ಜಸ್ಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 16/100 ಇಂಟು A0. 16/100 ಅಂದ್ರೆ ಎಷ್ಟು ಬರುತ್ತೆ? 16/100 ಅಂದ್ರೆ 0.0625 ಇಂಟು A0 ಅಂತ ಬರುತ್ತಲ್ವಾ? ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ 0 ಟೈಮ್ ಅಥವಾ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಬರುತ್ತೆ ಅಲ್ವಾ? 16/100 ಮಾಡಿದಾಗ ಅದನ್ನೇ ಬರೆಯೋಣ ಇಲ್ಲಿ. 0.065 ಸಾರಿ, ಇದೆಷ್ಟು ಬರುತ್ತೆ ಅಂದ್ರೆ 16/100 ಮಾಡಿದಾಗ, ಸಾರಿ ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ನೋಡಿ. 16/100 ಮಾಡಿದಾಗ ಎಷ್ಟು ಬರುತ್ತೆ? ಇಟ್ ಈಸ್ 0.16 ಬರುತ್ತೆ ಅಲ್ವಾ? 16/100 ಮಾಡಿದಾಗ 0.16 ಇಂಟು A0 ಬರುತ್ತೆ. ಅದನ್ನೇ ಇಲ್ಲಿ ಬರೀರಿ, 0.16 ಇಂಟು A0 ಅಂತ ಬರುತ್ತೆ. ಸೊ A0 ಗೆಟ್ ಕ್ಯಾನ್ಸಲ್ಡ್. ಇವಾಗ ಎಷ್ಟು ಬರುತ್ತೆ ಆಗಿದ್ರೆ? 1 divided by 0.0458 into ln of 1 divided by 0.16 ಅಂತ ಬರುತ್ತೆ. ಓಕೆ, ಇದನ್ನ ನೀವು ಯಾವ ರೀತಿ ಬರಿಬಹುದು? 16/100 ಅಂತ ಬರೆದ್ರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1/0.0
458 into ln of 100/16 ಅಂತ ಬರಿಬಹುದು ಅಲ್ವಾ. ln of 100/16 ಅಂತ ಬರಿಬಹುದು. ಇದರ ವ್ಯಾಲ್ಯೂ ಇಟ್ ಕ್ಯಾನ್ ಬಿ ಅಗೇನ್ ರಿಟರ್ನ್ ಆಸ್, ಇಲ್ಲಿ ನಾನು ಇರೇಸ್ ಮಾಡ್ತೀನಿ. ಓಕೆ, ಐ ಇರೇಸ್ ಹಿಯರ್. ನೆಕ್ಸ್ಟ್ ಪಾರ್ಟ್ ಅನ್ನ ಇಲ್ಲಿ ಬರಿತೀನಿ ನಾನು. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್, it is equal to it is 1 divided by 0.0458 into ln of 6.25 ಬರುತ್ತೆ 100 divided by 16 ಮಾಡಿದಾಗ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಷ್ಟು, ln of 6.25 ಅಂದ್ರೆ ಇದರ ವ್ಯಾಲ್ಯೂ 1.8326 ಅಂತ ಬರುತ್ತೆ, ಡಿವೈಡೆಡ್ ಬೈ 0.0458 ಅಂತ ಬರುತ್ತೆ. ವೆನ್ ಯು ಸಿಂಪ್ಲಿಫೈ ದಿಸ್ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 40 minutes ಅಂತ ಬರುತ್ತೆ. ಸೊ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ ಆಫ್ 84% ರಿಯಾಕ್ಷನ್ ಇಸ್ ಯಾವುದು ಆಗಿದ್ರೆ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 40 minutes. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. Okay. Okay, 8th question. A given sample of milk turns sour at room temperature 27 degree in 5 hours. In a refrigerator at -3 degrees Celsius, it can be stored for 10 times longer. The energy of activation of souring of milk. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೋರಿಂಗ್ ಆಫ್ ಮಿಲ್ಕ್ ಅಂದ್ರೆ ಹಾಲು ಹುಳಿ ಬರೋದು, ಅಂದ್ರೆ ಹಾಲು ಮೊಸರಾಗೋದು. ಇಟ್ ಈಸ್ ಅ ಕೆಮಿಕಲ್ ಪ್ರೋಸೆಸ್, ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಕರಿತೇವೆ ಅಲ್ವಾ. ಸೊ ರೂಮ್ ಟೆಂಪರೇಚರ್ ಅಲ್ಲಿ ಆದ್ರೆ 5 ತಾಸಲ್ಲಿ ಹಾಲು ಹಾಳಾಗ್ತಿತ್ತು ಅಂತ ಅಂದ್ರೆ ಸೋರಿಂಗ್ ಆಫ್ ಮಿಲ್ಕ್ ಅಂತ ಹೇಳ್ಬಹುದು. ರೂಮ್ ಟೆಂಪರೇಚರ್ ಅಂದ್ರೆ 27 ಡಿಗ್ರಿ ಸೆಲ್ಸಿಯಸ್ ಅಂತ ತಕೊಂಡಾಗ. ಅದೇ ನಾವು ಫ್ರಿಡ್ಜ್ ಅಲ್ಲಿ ಇಟ್ರೆ ಅಂದ್ರೆ -3 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದು ಏನಿರುತ್ತೆ 10 ಪಟ್ಟು ಜಾಸ್ತಿ ಟೈಮ್ ಹಾಲು ಸರಿಯಾಗಿ ಉಳಿಯುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಇಲ್ಲಿ 5 ತಾಸು ಹಾಲು ಸರಿಯಾಗಿದ್ರೆ ಇಲ್ಲಿ 10 ಪಟ್ಟು ಅಂದ್ರೆ 50 ತಾಸು ಅಂತ ಹೇಳ್ಬೋದು ಅಲ್ವಾ. ಸೊ 10 ಪಟ್ಟು ಜಾಸ್ತಿ ನಾವು ಇಡಬಹುದು, 10 times more longer we can ಸ್ಟೋರ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಸೋರಿಂಗ್ ಆಫ್ ಮಿಲ್ಕ್ ಎಷ್ಟು ಅಂತ ಹೇಳಿದ್ದಾರೆ. ಈ ರಿಯಾಕ್ಷನ್ ಗೆ ಎನರ್ಜಿ ಆಫ್ ಆಕ್ಟಿವೇಶನ್ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಮ್ಗೆ ಟೆಂಪರೇಚರ್ 2 ಟೆಂಪರೇಚರ್ ಕೊಟ್ಟಿದ್ದಾರೆ ಅಲ್ವಾ, 27 ಡಿಗ್ರಿ ಸೆಲ್ಸಿಯಸ್ ಮತ್ತೆ -3 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಸೊ 2 ಟೈಮ್ ಅನ್ನ ಕೊಟ್ಟಿದ್ದಾರೆ, ಕರೆಸ್ಪಾಂಡಿಂಗ್ ಟೈಮ್ ಆಲ್ಸೋ ಗಿವನ್ 5 hour ಅಂಡ್ 10 times longer ಅಂತ ಹಿಂಟ್ ಕೊಟ್ಟಿದ್ದಾರೆ. ಸೊ ಈ ಟೈಮ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವು ಟೆಂಪರೇಚರ್ ಕೊಟ್ಟಿರೋದನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋಣ, ಸೆಲ್ಸಿಯಸ್ ಅಲ್ಲಿ ಇರೋದನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋಣ. ಓಕೆ, ಇದನ್ನ ನಾವು T1 ಅಂತ ತಗೊಳ್ಳೋಣ, ಇದನ್ನ ಈ ಟೆಂಪರೇಚರ್ ಅನ್ನ T1 ಅಂತ ತಗೊಳ್ಳೋಣ, ಇದನ್ನ T2 ಅಂತ ತಗೊಳ್ಳೋಣ. ಓಕೆ, ಇದನ್ನ ಈ ಟೈಮ್ ಅನ್ನ ಸ್ಮಾಲ್ T1 ಅಂತ ತಕೊಳ್ಳೋಣ, ಈ ಸೆಕೆಂಡ್ ಟೈಮ್ ಅನ್ನ ಈ ಇಂಟ್ ಅನ್ನ ಸ್ಮಾಲ್ T2 ಅಂತ ಕನ್ಸಿಡರ್ ಮಾಡೋಣ. ಸೊ T1 ಅಂದ್ರೆ ಎಷ್ಟು, ಇಟ್ ಈಸ್ 27 ಡಿಗ್ರಿ ಸೆಲ್ಸಿಯಸ್. ಸೊ ಇದನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕು, 27 + 273 ಇಟ್ ಈಸ್ ಈಕ್ವಲ್ ಟು 300 ಕೆಲ್ವಿನ್ ಅಲ್ವಾ. ಸೊ ಟೆಂಪರೇಚರ್ T2 ಎಷ್ಟು ಕೊಟ್ಟಿದ್ದಾರೆ, -3 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಈಕ್ವಲ್ ಟು -3 + 273 ಇಟ್ ಈಸ್ ಈಕ್ವಲ್ ಟು 270 ಕೆಲ್ವಿನ್ ಅಂತ ಬರಿಬಹುದು ಅಲ್ವಾ. ಸೊ ನಮ್ಗೆ ಗೊತ್ತಿದೆ, ಇಲ್ಲಿ ನೋಡಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಇಲ್ಲಿ ನೋಡಿ, ಸೋರಿಂಗ್ ಆಫ್
ಇಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಅಲ್ವಾ? ಇಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್. ಸೊ ಟೆಂಪರೇಚರಿಗೆ ಮತ್ತೆ ಸ್ಟೋರಿಂಗಿಗೆ ಯಾವ ರೀತಿ ರಿಲೇಷನ್ ಇದೆ ಅಂತ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿದೆ. ಅದಕ್ಕಿಂತ ಮುಂಚೆ ನಾವು ಟೈಮಿಗೆ ಮತ್ತೆ ರೇಟ್ ಕಾನ್ಸ್ಟೆಂಟ್ಗೆ ಯಾವ ರೀತಿ ರಿಲೇಷನ್ ಇದೆ ಅಂತ ನೋಡ್ಬೇಕು. ಟೈಮ್ ಮತ್ತೆ ರೇಟ್ ಕಾನ್ಸ್ಟೆಂಟ್ಗೆ. ಸೊ ನಮ್ಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಗೊತ್ತಿದೆ ಅಲ್ವಾ? ಟಿ ಇಸ್ ಈಕ್ವಲ್ ಟು 1/k ಇಂಟು ಲ್ಯಾನ್ ಆಫ್ a0/a. ಜಸ್ಟ್ ನಮ್ಗೆ ಗೊತ್ತಿದೆ ಅಲ್ವಾ? ಸೊ ಇದರ ಆಧಾರದ ಮೇಲೆ ನಮ್ಗೆ ಒಂದು ರಿಲೇಷನ್ ಗೊತ್ತಿದೆ. ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಟ್ ಕಾನ್ಸ್ಟೆಂಟ್ ಅಂತ ಒಂದು ರಿಲೇಷನ್ ಗೊತ್ತಿದೆ ನಮ್ಗೆ. ರೇಟ್ ಕಾನ್ಸ್ಟೆಂಟ್. ಸೊ ಈ ರಿಲೇಷನ್ ಗೊತ್ತಿದೆ ಅಲ್ವಾ? ದಟ್ ಈಸ್ ಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆ ಅಂತ ಗೊತ್ತಿದೆ. ಸೊ ಈ ಕಾನ್ಸೆಪ್ಟ್ ಆಧಾರದ ಮೇಲೆ ನಾವು ಯಾವ ರೀತಿ ಬರಿಬಹುದು ಆಗಿದ್ರೆ, ಸೊ ಈ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಿದ್ರೆ ಇಲ್ಲಿ ನಮ್ಗೆ ಎರಡು ಟೈಮ್ ಅನ್ನು ಕೊಟ್ಟಿದ್ದಾರೆ, ಎರಡು ರೇಟ್ ಕಾನ್ಸ್ಟೆಂಟ್ ಇರುತ್ತೆ. ಅಂದ್ರೆ ನೋಡಿ ಇಲ್ಲಿ there are two times given, t1 and t2 ಅಲ್ವಾ? ನಾವು ಯಾವ ರೀತಿ ಬರಿಬಹುದು ಆಗಿದ್ರೆ t2 by t1 is equal to k1 by k2 ಅಂತ ಬರಿಬಹುದಾ? ಸೊ k1 ಅಂದ್ರೆ ಏನು? ರೇಟ್ ಕಾನ್ಸ್ಟೆಂಟ್. ರೇಟ್ ಕಾನ್ಸ್ಟೆಂಟ್ at time t1. k2 ಅಂದ್ರೆ ರೇಟ್ ಕಾನ್ಸ್ಟೆಂಟ್ at time t2. at time t2. ರೇಟ್ ಕಾನ್ಸ್ಟೆಂಟ್ at time t2. ಸೊ ಇದನ್ನ ಯಾವ ರೀತಿ ಬರಿಬಹುದು? t2 by t1 can be written as k1 by k2 because t is inversely proportional to 1 k ಅಂತ ಕೊಟ್ಟಿದ್ದೇವೆ ಅಲ್ವಾ? ಸೊ ಈ ಒಂದು ಕಾನ್ಸೆಪ್ಟ್ ಆದ್ಮೇಲೆ t2 by t1 is equal to k1 by k2 ಅಂತ ಹೇಳ್ಬೋದು ಅಲ್ವಾ? ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನಾವು ಹೇಳಿದ್ದೇವೆ ಅಲ್ವಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆದ್ರೆ t2 by t1 is equal to k2 by k1 ಇರ್ತಿತ್ತು. ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್ ಇರೋದ್ರಿಂದ ಈ ರೀತಿ ಬರಿಬಹುದು. ಸೊ ನಮ್ಗೆ ಇಲ್ಲಿ ಇವಾಗ ನಮ್ಗೆ t1 ಗೊತ್ತಿದೆ, t2 ಗೊತ್ತಿಲ್ಲ ಅಲ್ವಾ? t2 ಗೊತ್ತಿಲ್ಲ. t1 ಎಷ್ಟು ಕೊಟ್ಟಿದ್ದಾರೆ? t1 ಎಷ್ಟು ಕೊಟ್ಟಿದ್ದಾರೆ? 5 hour ಅಂತ ಕೊಟ್ಟಿದ್ದಾರೆ ಅಲ್ವಾ? t1 is given as 5 hour ಅಂತ ಕೊಟ್ಟಿದ್ದಾರೆ. ಸೊ t1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಆಯ್ತಾ? ಸೊ ಇವಾಗ ನೋಡಿ t2 is equal to k1 into ಎಷ್ಟು? 5 hour divided by k2 ಅಲ್ವಾ? ಈ ರೀತಿ ಬರಿಬಹುದು. ಕರೆಕ್ಟಾ? k1 by k2 ಈ ರೀತಿ ಬರಿಬಹುದು. ಸೊ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಸರಿಯಾಗಿ ಗಮನಿಸಿ, ನಮ್ಗೆ t2 ನ ಡೈರೆಕ್ಟ್ ಆಗಿ ಕೊಡ್ಲಿಲ್ಲ, ಬಟ್ ಅದಕ್ಕೆ ಒಂದು ಹಿಂಟ್ ಕೊಟ್ಟಿದಾರಲ್ವಾ? ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಸೋರಿಂಗ್ ಆಫ್ ಮಿಲ್ಕ್ ಟೇಕ್ಸ್ ಪ್ಲೇಸ್ 10 times more than ಇನಿಷಿಯಲ್ ಟೈಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಇನ್ ರೆಫ್ರಿಜರೇಟರ್ at -3 degree Celsius, -3 degree Celsius ಅಂದ್ರೆ ಟೆಂಪರೇಚರ್ ಏನಾಯ್ತು? ಕಡಿಮೆ ಆಯ್ತು. ಇಟ್ ಕ್ಯಾನ್ ಬಿ ಸ್ಟೋರ್ಡ್ 10 times ಲಾಂಗರ್ ಅಂತ ಕೊಟ್ಟಿದ್ದಾರೆ. 10 times ಲಾಂಗರ್ ಅಂದ್ರೆ ಇದು ರಿಯಾಕ್ಷನ್ ರೇಟ್ಗಳ ನಡುವೆ ಇರುವ ರಿಲೇಷನ್ ಅನ್ನ ಹೇಳುತ್ತೆ ಅಲ್ವಾ? ಸೊ ಹೇಗೆ ಬರಿಬಹುದು ಇಲ್ಲಿ ಆಗಿದ್ರೆ? ಹೌ ಇಟ್ ಕ್ಯಾನ್ ಬಿ ರಿಟರ್ನ್? ಇಲ್ಲಿ ನೋಡಿ, ಟೆಂಪರೇಚರ್ ರೆಡ್ಯೂಸ್ ಮಾಡಿದ್ರೆ ಟೈಮ್ ಏನಾಗುತ್ತೆ? 10 times ಇನ್ಕ್ರೀಸ್ ಆಗುತ್ತೆ. ಟೈಮ್ ಗೆಟ್ ಇನ್ಕ್ರೀಸ್ಡ್ ಬೈ 10 times ಅಂತ ಹೇಳಿದ್ದಾರೆ ಅಲ್ವಾ? ಟೈಮ್ ಗೆಟ್ ಇನ್ಕ್ರೀಸ್ಡ್ ಬೈ 10 times. ಸೊ ಇದನ್ನೇ ನಾವು ಯಾವ ರೀತಿ ಬರಿಬಹುದು ಆಗಿದ್ರೆ t2 is equal to ಇಲ್ಲಿ ನೋಡಿ. ಸೊ ರಿಯಾಕ್ಷನ್ ಏನಾಗುತ್ತೆ ಹೇಳಿ? ಇಲ್ಲಿ k2 ನ 10 ಅಂತ ತಕೊಂಡ್ರೆ ಇದು t1 ಅಂದ್ರೆ 5 hour ಅಲ್ವಾ? t1 ಅಂದ್ರೆ 5 hour divided by 1.
ಸೊ K2 ಅನ್ನ 1 ಅಂತ ತಕೊಂಡ್ರೆ K1 ಅನ್ನ ನಾವು ಎಷ್ಟು ತಕೋಬೇಕು? 10 ಅಂತ ತಕೋಬೇಕು. ದಟ್ ಮೀನ್ಸ್ ದಟ್ ಈಸ್, ಇಲ್ಲಿ ನೋಡಿ, ಏನ್ ಬರಿಬಹುದು ಈಗ? K1 ಈಸ್ 10 times more than K2 ಅಲ್ವಾ? K1 is 10 times more than K2 or 10 times of K2 is equal to K1 ಅಂತ ಬರಿಬಹುದು ಅಲ್ವಾ? ಈ ರಿಲೇಷನ್ ಅನ್ನ ಬರಿಬಹುದು. ಕರೆಕ್ಟಾ? K1 by K2 is equal to 10 ಅಂತ ಬರಿಬಹುದು. ಕರೆಕ್ಟಾ? ಅದನ್ನೇ ಅಪ್ಲೈ ಮಾಡಿ ಇಲ್ಲಿ. ಸೊ K1 by K2 ದಲ್ಲಿ 10 divided by 1 ಅಂತ ಬರ್ತದೆ. ಕರೆಕ್ಟಾ? ಇಲ್ಲಿ ನೋಡಿ, ಟೆಂಪರೇಚರ್ ಡಿಕ್ರೀಸಸ್, ಟೈಮ್ ಗೆಟ್ ಇನ್ಕ್ರೀಸ್ಡ್ ಬೈ 10 ಟೈಮ್ ಅಂದ್ರೆ ರಿಯಾಕ್ಷನ್ ರೇಟ್ ಕೂಡ ಅದೇ ರಿಲೇಷನ್ ಅಲ್ಲಿ ಇರುತ್ತೆ. ಅಂದ್ರೆ 10 times K2 is equal to K1 ಅಂತ ಬರಿಬಹುದು. ಅಂದ್ರೆ K1 is 10 times faster than K2 ಅಂತ ಹೇಳ್ಬೋದು ಅಲ್ವಾ? ಸೊ rate constant for first reaction is 10 times faster than rate constant for second reaction ಅಂತ ಹೇಳ್ಬೋದು. ಅಂದ್ರೆ ಫಸ್ಟ್ ಟೈಮ್ ಸ್ಪೀಡ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ? ಜಾಸ್ತಿ ಟೆಂಪರೇಚರ್ ಅಲ್ಲಿ ಸ್ಪೀಡ್ ಆಗಿ ಕೆಮಿಕಲ್ ರಿಯಾಕ್ಷನ್ ಅಂತ ಆಗತ್ತೆ ಅಂತ. ಸೊ ಇದು ಮೀನಿಂಗ್. ಸೊ ಇಲ್ಲೇ ಏನ್ ಹೇಳಿ, ದಿಸ್ ಇಸ್ ದ ಕೀ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ? ಸೊ how much you get? It is equal to 10. Okay, just a minute. Okay, ಓಕೆ. ಸೊ ಇದನ್ನ ಯಾವ ರೀತಿ ಬರಿಬಹುದು ಆಗಿದ್ರೆ? ಸೊ ಈ ರೀತಿ ಬರಿಬಹುದಲ್ವಾ? ಸೊ ಇದು 5 hour ಇದ್ರೆ ಇದ್ರ 10 ಪಟ್ಟು ಅಂತ. ಇಫ್ ಟೆಂಪರೇಚರ್ ಡಿಕ್ರೀಸ್, ಟೈಮ್ ಗೆಟ್ ಇನ್ಕ್ರೀಸ್ಡ್ ಬೈ 10%. ಸೊ ಎಷ್ಟಾಗುತ್ತೆ ಇದು? ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 10 ಅಂತ ಬರಿಬಹುದು. ಸೊ ಇದನ್ನ 10 ಅಂತ ಬರೆದ್ರೆ ಇವಾಗ ನಾವ್ ಏನ್ ಮಾಡ್ಬೋದು? ಇವಾಗ ಇಲ್ಲಿ ನೋಡಿ, ಸೊ ನಮ್ಗೆ ಇದನ್ನ ನಾನು ಇರೇಸ್ ಮಾಡ್ತೇನೆ. ಸೊ ಜಸ್ಟ್ ಫಾರ್ this one. Okay, okay. So Arrhenius equation ಗೊತ್ತಿದೆ ಈಗ. So we know that Arrhenius equation that is ln of K1 by K2 equal to energy of activation divided by gas constant into 1 by T2 minus 1 by T1 ಅಂತ. 1 by T1 ಅಂತ ಗೊತ್ತಿದೆ ಅಲ್ವಾ? ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ ಇವಾಗ. ಇಟ್ ಕ್ಯಾನ್ ಬಿ ಆಲ್ಸೋ ರಿಟರ್ನ್ ಆಸ್ EA by R into 1 by 270 minus T2 ಅಂದ್ರೆ ಎಷ್ಟು? 270 ಅಲ್ವಾ? ಡಿವೈಡ್ minus 1 by 300. ಸೊ ಇದನ್ನ ಸಿಂಪ್ಲಿಫೈ ಮಾಡಿ it can be written as EA by R into, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ LCM ತಕೊಂಡ್ರೆ 300 minus 270 divided by 270 into 300 ಅಂತ ಬರಿಬಹುದು ಅಲ್ವಾ? ಸೊ it can be further simplified as
It can be further simplified as ಹೇಗೆ it is equal to, which is equal to EA by R into ಎಷ್ಟು ಬರುತ್ತೆ 300 minus 270 is 30 divided by, so 270 into 300 ಅಂದ್ರೆ ಎಷ್ಟು ಬರುತ್ತೆ 81,081. ಓಕೆ, ಸೊ ಇದನ್ನೇ ನಾವು ಹೇಗೆ ಬರಿಬಹುದು, therefore log of K1 by K2 is equal to energy of activation divided by R into 30 divided by 81,081 ಅಂತ ಬರಿಬಹುದು, 81,081 ಅಂತ. ಓಕೆ, ಸೊ ಇವಾಗ ನೋಡಿ ಈ ಲ್ಯಾನ್ ಅನ್ನ ನಾನು ಲಾಗ್ ಗೆ ಕನ್ವರ್ಟ್ ಮಾಡ್ತೇನೆ, ಆಯ್ತಾ. ಲ್ಯಾನ್ ಅನ್ನ ಲಾಗ್ ಗೆ ಕನ್ವರ್ಟ್ ಮಾಡ್ತೇನೆ. ಸೊ ಈಗ K1 ಮತ್ತೆ K2 ಗೆ ರಿಲೇಷನ್ ಏನು ನಮ್ಗೆ ಗೊತ್ತಿದೆ ಅಲ್ವಾ, K1 and K2. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ K1 and K2? K1 divided by K2 is equal to 10 ಅಂತ ನಾವು ಜಸ್ಟ್ ನೋಡಿದ್ದೇವೆ ಅಲ್ವಾ. K1 divided by K2 is equal to 10 ಅಂತ ನೋಡಿದ್ದೇವೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೋಡಿ, ಅದು K1 divided by K2 ಅಂದ್ರೆ 10 ಅಂತ ನಾವು ನೋಡಿದ್ದೇವೆ. ಸೊ ಅದನ್ನೇ ನಾವು ಇಲ್ಲಿ ಹಾಕೋಣ. ಸೊ ಈ ಲ್ಯಾನ್ ಅನ್ನ ಲಾಗಿಗೆ ಕನ್ವರ್ಟ್ ಮಾಡೋಣ. ಲಾಗಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 2.303 ಇಂಟು ಲಾಗ್ ಆಫ್ K1 by K2 ಅಂದ್ರೆ 10 ಅಂತ ಗೊತ್ತಿದೆ ಅಲ್ವಾ. K1 by K2 ಇಲ್ಲಿ ಗೊತ್ತಿದೆ, T2 by T1 ಈ ರೀತಿ ಮಾಡಿದ್ದೀವಿ ಅಲ್ವಾ. ಇಲ್ಲಿ ಜಸ್ಟ್ ವಿ ಡಿಡ್ ಇಟ್ ಅಲ್ವಾ. 10 into 5 divided by 5 ಅಂತ ಮಾಡಿ ಎಷ್ಟು ಬಂದಿದೆ, 10 ಅಂತ ಬಂದಿದೆ. K1 by K2 is equal to 10 ಅಂತ ಬಂದಿದೆ, ಕರೆಕ್ಟಾ. ಸೊ ಇವಾಗ ಇದನ್ನ ನಾವು ಈ ರೀತಿ ಬರಿಬಹುದು, ಏನಂತ, ಇಟ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್, ಲಾಗ್ ಆಫ್ 10 is equal to this much ಅಂತ ಬರಿಬಹುದು ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ನೀವು ನೋಡೋಣ ಇವಾಗ ಎಷ್ಟು ಬರುತ್ತೆ. EA by R into 30 divided by 81,081. ಸೊ EA ಅನ್ನ ಯಾವ ರೀತಿ ಬರಿಬಹುದು, just rearrange this. EA can be written as 2.303 into R into 81,081 divided by ಎಷ್ಟು ಬರುತ್ತೆ, ಇಟ್ ಈಸ್ 30 ಅಂತ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ, ಇವಾಗ ನಾನು ಇದನ್ನ ಇರೇಸ್ ಮಾಡ್ತೇನೆ. ಈಗ ಜಸ್ಟ್ ಗೋ ಫಾರ್ ಆಪ್ಷನ್ ನಾವು. ಸೊ ಆಪ್ಷನ್ ಅಲ್ಲಿ ನೋಡಿ, ಎಲ್ಲ ಆಪ್ಷನ್ಸ್ ಎನರ್ಜಿ ಯಾವ್ದ್ರಲ್ಲಿ ಇದೆ, ಕಿಲೋ ಜೌಲ್ ಅಲ್ಲಿ ಇದೆ ಅಲ್ವಾ. ಎನರ್ಜಿ ಆಫ್ ಆಕ್ಟಿವೇಶನ್ ಕಿಲೋ ಜೌಲ್ ಅಲ್ಲಿ ಇದೆ. ಸೊ ನೀವ್ ಏನ್ ಮಾಡ್ಬೇಕು, ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಎನರ್ಜಿ ಆಫ್ ಆಕ್ಟಿವೇಶನ್ ಜೌಲ್ ಅಲ್ಲಿ ಸಿಗತ್ತೆ. ಸೊ ನಮ್ಗೆ ಕಿಲೋ ಜೌಲ್ ಅಲ್ಲಿ ಬೇಕು ಅಂದ್ರೆ ಡಿವೈಡೆಡ್ ಬೈ 1000 ಮಾಡ್ಬೇಕು ಅಲ್ವಾ. ಸೊ ಹೌ ಟು ಡೂ ದಿಸ್, ಡೈರೆಕ್ಟ್ ಆಗಿ ಮಾಡೋಣ. ಇಲ್ಲಿ ಮತ್ತೆ ಒಂದು ಸ್ಟೆಪ್ ಜಾಸ್ತಿ ಮಾಡೋದು ಬೇಡ. ದಿಸ್ ಈಸ್ ದ ಎನರ್ಜಿ ಆಫ್ ಆಕ್ಟಿವೇಶನ್ ಇನ್ ಜೌಲ್, ದಿಸ್ ಮಚ್ ಜೌಲ್ ಅಲ್ವಾ. therefore ಎನರ್ಜಿ ಆಫ್ ಆಕ್ಟಿವೇಶನ್ ನಾನು ಡೈರೆಕ್ಟ್ ಆಗಿ ಬರೀತೀನಿ, EA in ಕಿಲೋ ಜೌಲ್ is equal to 2.303 into R into divided by 30 into 1000 ಅಂತ. You have to divide it by 1000 ಅಲ್ವಾ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ, ಸೊ ಆಪ್ಷನ್ ನೋಡಿ ಸಿಂಪ್ಲಿಫೈ ಮಾಡಿ, 2.303 ಹಾಗೆ ಉಳಿದಿದೆ, R ಅನ್ನ ಹಾಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿ ನೋಡಿ ಏನ್ ಮಾಡೋಣ ಆಗಿದ್ರೆ, 2.303 ಅನ್ನ ಹಾಗೆ ಇಡೋಣ. 2.303 ಇಂಟು R ಅನ್ನು ಕೂಡ ಹಾಗೆ ಇಡೋಣ.
ಆರ್ ಕೂಡ ಹಾಗೆ ಇಡೋಣ. ಆಮೇಲೆ ಇಲ್ಲಿ 81,081 ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟು ಬರುತ್ತೆ? ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಡಿವೈಡೆಡ್ ಬೈ 1000 ಮಾಡಿದಾಗ 81.081 ಅಂತ ಬರುತ್ತೆ, ಡಿವೈಡೆಡ್ ಬೈ 30 ಅಂತ ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 31 ಅಪ್ರಾಕ್ಸಿಮೇಟ್ಲಿ 2.7 ಅಂತ ಬರುತ್ತಲ್ವಾ. ಸೊ ಇದನ್ನ ಯಾವ ರೀತಿ ಬರಿಬಹುದು? 2.303 ಇಂಟು ಆರ್ ಇಂಟು, ಸೊ ಇದನ್ನ 81.081 ಡಿವೈಡೆಡ್ ಬೈ 30 ಮಾಡಿದಾಗ 2.7 ಕಿಲೋ ಜೌಲ್ ಅಂತ ಬರುತ್ತೆ. ಯಾವ್ದು ಇಲ್ಲಿ ಆಗಿದ್ರೆ? ಸೊ ಇಲ್ಲಿ 3 ಅಲ್ಲ. ಸೊ 81 ಡಿವೈಡೆಡ್ ಬೈ 30 ಮಾಡಿದಾಗ ಇಲ್ಲಿ 3 ಬರಲ್ಲ, 10 ಅಂತೂ ಬರಲ್ಲ ಅಲ್ವಾ, 5 ಬರಲ್ಲ. ಅಪ್ರಾಕ್ಸಿಮೇಟ್ ಆನ್ಸರ್ ಯಾವುದು? 2.7 ಇದೆ ಅಲ್ವಾ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇಲ್ಲಿ 81 ಡಿವೈಡೆಡ್ ಬೈ 30 ಅನ್ನ 2.7 ಅಂತಾನೆ ತಗೋಬಹುದು. ಸೊ ಇಲ್ಲಿ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ 8th ಕ್ವಶನ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, in this way you have to analyze the question. So ಈಗ ನೋಡಿ, ಸೊ 9th ಕ್ವಶನ್ ಅನ್ನ ನಾನು ಹೋಮ್ ವರ್ಕ್ ಅಂತ ಕೊಡ್ತೇನೆ. ಜಸ್ಟ್ ಟೇಕ್ ಇಟ್ ಫಾರ್ ಅ ಹೋಮ್ ವರ್ಕ್. ಸೊ ಈ ತರದ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಿದ್ದೇವೆ. ಸೊ ಇದನ್ನ ನಾನು ಹೋಮ್ ವರ್ಕ್ ಅಂತ ಕೊಡ್ತೇನೆ. ಟೇಕ್ ಅ ಸ್ಕ್ರೀನ್ ಶಾಟ್ ಆರ್ ಕಾಪಿ ಇಟ್ ಫಾಸ್ಟ್ಲಿ. ಕ್ವಿಕ್ ಆಗಿ ಕಾಪಿ ಮಾಡಿ. ಓಕೆ, ಸೊ ಇದರ ಆನ್ಸರ್ ಅನ್ನ ಕಮೆಂಟ್ ಮಾಡಿ, ಆಯ್ತಾ? ಓಕೆ, 10th ಕ್ವಶನ್ಗೆ ಹೋಗೋಣ. ಸೊ ಈ ತರ ಕಾನ್ಸೆಪ್ಟ್ ಮೇಲೆ ಸಿಮಿಲರ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ದೇವೆ. ಸೊ ಐ ಗೇವ್ ಇಟ್ ಆಸ್ ಅ ಹೋಮ್ ವರ್ಕ್. ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳಿ, ನಾಳೆ ನಾನು ಆನ್ಸರ್ ಅನ್ನ ಹೇಳ್ತೇನೆ, ಆಯ್ತಾ? ಓಕೆ, 10th ಕ್ವಶನ್ ಅನ್ನ ನೋಡೋಣ. ಇಫ್ 50% ಆಫ್ ದ ರಿಯಾಕ್ಟೆಂಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ in a first order reaction in 25 minutes, how much it would be react in 100 minutes? Okay, so 50% complete ಆಯ್ತು ರಿಯಾಕ್ಷನ್ ಅಂದ್ರೆ what is the time required? T half. T half ಎಷ್ಟು ಅಂತ ಕೊಟ್ಟಿದ್ದಾರೆ? 25 minutes ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಈಕ್ವಲ್ ಟು T half. ಹಾಫ್ ಲೈಫ್ ಪೀರಿಯಡ್ ಎಷ್ಟು ಅಂತ ಕೊಟ್ಟಿದ್ದಾರೆ? 25 minutes. ಸೊ ಡಾಟಾವನ್ನ ಬರೆಯೋಣ ಫಸ್ಟ್. ಗಿವನ್ ಡಾಟಾ, ಗಿವನ್ ಟಿ ಹಾಫ್ ಲೈಫ್ ಪೀರಿಯಡ್ ಅನ್ನ ಎಷ್ಟು ಕೊಟ್ಟಿದ್ದಾರೆ? 25 minutes ಅಂತ ಕೊಟ್ಟಿದ್ದಾರೆ. ಸೊ 50% ರಿಯಾಕ್ಷನ್ ಕಂಪ್ಲೀಟ್ ಆಯ್ತು ಅಂದ್ರೆ that is corresponding time we have to take it as T half. How much it would react in 100 minutes? So this is the question. ಸೊ ಇವಾಗ ನಾವು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ನೋಡ್ಲಿಕ್ಕಿದ್ದೇವೆ. ಸೊ ವಾಟ್ ಈಸ್ ಇಟ್? ವಿ ಹ್ಯಾವ್ ಟು ಫೈಂಡ್ ಹೌ ಮಚ್ ಇಫ್ ಇಟ್ ವುಡ್ ರಿಯಾಕ್ಟ್ ಇನ್ 100 minutes ಅಂತ ಕೇಳಿದಾರಲ್ವಾ. ಸೊ ವಾಟ್ ವಿ ಹ್ಯಾವ್ ಟು ಡೂ? Okay, so what we have to do here? ಇಲ್ಲಿ ನೋಡಿ, ಹೌ ಮಚ್ ಇಟ್ ರಿಯಾಕ್ಟ್ ಇನ್ 100 minutes ಅಂತ. T2 ಅನ್ನ 100 minutes ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ನಮ್ಗೆ ಟು ಫೈಂಡ್ ಔಟ್, ಇಲ್ಲಿ ನೋಡಿ, ಟು ಫೈಂಡ್ ಔಟ್ ಹೌ ಮಚ್ time or to find out how many half life
covered in 100 minutes. ಸೊ ನಮ್ಗೆ ಇವಾಗ ಫೈನಲ್ ಆನ್ಸರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಈಗ 100 ಮಿನಿಟ್ ಅಲ್ಲಿ ಎಷ್ಟು ಹಾಫ್ ಲೈಫ್ ಕವರ್ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೌ ಮೆನಿ ಹಾಫ್ ಲೈಫ್ ಕವರ್ಡ್ ಇನ್ 100 ಮಿನಿಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಅದಕ್ಕೆ ಒಂದು ಫಾರ್ಮುಲಾ ಯಾವುದು? ನಂಬರ್ ಆಫ್ half lives. ನಂಬರ್ ಆಫ್ ಹಾಫ್ ಲೈಫ್ಸ್ ಅದನ್ನು ನಾನು n ಅಂತ ಕರಿತೇನೆ ಇಸ್ ಈಕ್ವಲ್ ಟು ಟೋಟಲ್ ಟೈಮ್ ಡಿವೈಡೆಡ್ ಬೈ ಟಿ ಹಾಫ್ ಅಂತ ಬರೀತೇನೆ. ಓಕೆ, ಟೋಟಲ್ ಟೈಮ್ ಡಿವೈಡೆಡ್ ಬೈ ಟಿ ಹಾಫ್ ಅಂತ ಕರಿತೇನೆ. ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 100 ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಇಸ್ ಗಿವನ್ ಅಸ್ 100 ಮಿನಿಟ್ ಅಲ್ವಾ? ಸೊ ಟಿ ಹಾಫ್ ಎಷ್ಟು ಕೊಟ್ಟಿದ್ದಾರೆ? 25 ಮಿನಿಟ್. 25 ಇಟ್ ಈಸ್ 4. ಟಿ ಹಾಫ್ ಈಕ್ವಲ್ ಟು 4 ಅಲ್ವಾ? ಅದು ಸಾರಿ, ನಂಬರ್ ಆಫ್ ಹಾಫ್ ಲೈಫ್ಸ್ ಕವರ್ಡ್ ಈಕ್ವಲ್ ಟು 4 ಅಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇವಾಗ ನಮ್ಗೆ ಏನ್ ಕೇಳಿದ್ದಾರೆ? ಫೈನಲ್ ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ ರಿಮೈನಿಂಗ್ ಅಲ್ವಾ? ಸೊ ಒಂದು ಫಾರ್ಮುಲಾ ಇದೆ ಅಲ್ವಾ? ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ ರಿಮೈನಿಂಗ್ after n half life. After n half life ಹೇಗೆ ಬರಿಬಹುದು ಇದನ್ನ? ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ ರಿಮೈನಿಂಗ್ ಆಫ್ಟರ್ n half life ಯಾವ ರೀತಿ ಬರೀತೇವೆ ಇದನ್ನ? ಇಟ್ ಈಸ್ ಈಕ್ವಲ್ ಟು ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ ಮಕ್ಕಳೇ, ನೋಟ್ ಮಾಡಿ ಇಟ್ಕೊಳ್ಳಿ ಇದನ್ನ. ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ CET ಕ್ವಶನ್ಸ್. ಓಕೆ, ಸೊ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದೇನೆ, ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. 1/2 ಇಂಟು n ಅಂತ ಒಂದು ಫಾರ್ಮುಲಾ ಇದೆ. n ಅಂದ್ರೆ ನಂಬರ್ ಆಫ್ ಹಾಫ್ ಲೈಫ್ ಕವರ್ಡ್. ಓಕೆ, ಸೊ ಏನನ್ನ ಇಂಡಿಕೇಟ್ ಮಾಡುತ್ತೆ ಈ ಫಾರ್ಮುಲಾ? ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ಸ್ ರಿಮೈನಿಂಗ್ ಆಫ್ಟರ್ n ಹಾಫ್ ಲೈಫ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಎಷ್ಟು ಆಗಿದ್ರೆ 1/2 ಟು ದ ಪವರ್ n ಅಂದ್ರೆ 4 ಅಂತ ಮಾಡಿದೀವಿ. ಇಟ್ ಈಸ್ ಈಕ್ವಲ್ ಟು 1/2 raised to 4. ಇಟ್ ಈಸ್ ಈಕ್ವಲ್ ಟು 1/16. 1/16 ಅಂದ್ರೆ ಎಷ್ಟು? ಇಟ್ ಈಸ್ ಈಕ್ವಲ್ ಟು 0.0625 ಅಲ್ವಾ? 1/16 ಅನ್ನ ಮಾಡಿದಾಗ 0.0625 ಬರುತ್ತೆ. ಬಟ್ ಪರ್ಸೆಂಟೇಜ್ reactant remained equal to 0.0625 into 100 ಮಾಡಿದ್ರೆ ನಿಮ್ಗೆ 6.25% ಅಂತ ಬರುತ್ತೆ. ಓಕೆ, ಸೊ ಯಾವ್ದು ಇಲ್ಲಿ ಆಗಿದ್ರೆ ಆನ್ಸರ್ ಯಾವ್ದು? ಏನ್ ಕೇಳಿದ್ದಾರೆ ಕ್ವಶನ್ ಅನ್ನ? ಹೌ ಮಚ್ ಇಟ್ ವುಡ್ ರಿಯಾಕ್ಟ್ ಅಂತ ಕೇಳಿದ್ದಾರೆ. ಸೊ ಇದು ರಿಯಾಕ್ಟೆಂಟ್ ರಿಮೈನಿಂಗ್ ಅಲ್ವಾ? ದಿಸ್ ಈಸ್ ದ ಪರ್ಸೆಂಟೇಜ್ ಆಫ್ ರಿಯಾಕ್ಟೆಂಟ್ ರಿಮೈನ್. ಸೊ ಉಳ್ಕೊಂಡಿರೋ ರಿಯಾಕ್ಟೆಂಟ್ಸ್ 100 ಮಿನಿಟ್ಸ್ ಅಲ್ಲಿ ರಿಯಾಕ್ಷನ್ ಆಗಿ ಉಳ್ಕೊಂಡಿರೋ ರಿಯಾಕ್ಟೆಂಟ್ಸ್ ಎಷ್ಟು? 6.25%. ದರ್ಫೋರ್ ರಿಯಾಕ್ಷನ್ ಆಗಿರೋ ರಿಯಾಕ್ಟೆಂಟ್ಸ್ ಎಷ್ಟು? ದರ್ಫೋರ್ percentage of the percentage of reactants consumed, percentage of reactants consumed is equal to initial reactant ಅನ್ನ 100% ಅಂತ ತಕೊಂಡ್ರೆ ಉಳಿದಿರೋ ರಿಯಾಕ್ಟೆಂಟ್ ಅನ್ನ 6.25 ಅಂತ ಮಾಡಿದ್ದೇವೆ ಅಲ್ವಾ? ದಿಸ್ ಇಸ್ ದ ರಿಯಾಕ್ಟೆಂಟ್ ರಿಮೈನ್ಡ್ ಇನ್ 100 ಮಿನಿಟ್ಸ್. ದಿಸ್ ಈಸ್ ಇನಿಷಿಯಲ್ ರಿಯಾಕ್ಟೆಂಟ್. ಇಟ್ ಈಸ್ ಈಕ್ವಲ್ ಟು 93.75%. ಸೊ ಇಷ್ಟು ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗಿದೆ 100 ಮಿನಿಟ್ಸ್ ಅಲ್ಲಿ. ಓಕೆ, ವಾಟ್ ಈಸ್ ದ ರೈಟ್ ಆನ್ಸರ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ,
Next, 11th question. The rate of reaction increases with increase in temperature because ಯಾಕೆ ನೋಡಿ ಡಿಕ್ರೀಸ್ ಇನ್ ದ ನಂಬರ್ ಆಫ್ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಅಲ್ಲ, ದಿಸ್ ಇಸ್ ದ ರಾಂಗ್. ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗತ್ತೆ. ಬಿಕಾಸ್ ದೇ ಅಕ್ವೈರ್ ಹೀಟ್ ಎನರ್ಜಿ ಅಲ್ವಾ, ಹೀಟ್ ಎನರ್ಜಿ ಸಪ್ಲೈ ಆಗತ್ತೆ, ಮೋರ್ ಅಂಡ್ ಮೋರ್ ಮಾಲಿಕ್ಯೂಲ್ಸ್ ಗೆಟ್ ಆಕ್ಟಿವೇಟೆಡ್. ಸೊ ಇದರ ಉಲ್ಟಾ ಇನ್ಕ್ರೀಸ್ ಇನ್ ಎನರ್ಜಿ ಆಫ್ ಆಕ್ಟಿವೇಶನ್ ಇಲ್ಲ, ಎನರ್ಜಿ ಆಫ್ ಆಕ್ಟಿವೇಶನ್ ಏನಾಗುತ್ತೆ ಇಲ್ಲಿ increase ಆಗಲ್ಲ. Okay, next, decrease in the number of activated molecules, so it is also safe. So option B, so ಇದನ್ನು ಕೂಡ ಎಲಿಮಿನೇಟ್ ಮಾಡಬಹುದು. Okay, option D, increase in the number of effective collision. Yes, it is the right answer. So if you increase the temperature of the reaction, ಒಂದು ರಿಯಾಕ್ಷನ್ ಇನ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ರೆ ಅಂದ್ರೆ effective collisions between the molecules get increased alwa. That's why if you increase the temperature of the reaction, there will be increase in effective collision. Effective collision andre enu, that collision leads to formation of product. So effective collision adaga product formation agutte alwa. That collision leads to formation of product, then it is called effective collision. So idu direct concept based question ide. 12th question ige hogona. Illi nodi, so heavy agi rain barta ide illi, it's raining heavy. So ನೋಡೋಣ ಇಲ್ಲಿ, temperature coefficient of a reaction is 2 when temperature is increased from 30 degrees Celsius to 90 degrees Celsius. The rate of the reaction increased by option A 60 times, option B 64 times, option C is 150 times, option D 400 times. ಈಗ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಬರೆಯೋಣ. ಏನ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಕೋಎಫಿಷಿಯಂಟ್, ದ ಟೆಂಪರೇಚರ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರಲ್ವಾ. ಸೊ ವಾಟ್ ಈಸ್ ಗಿವನ್ ಹಿಯರ್, ಟೆಂಪರೇಚರ್ ಕೋಎಫಿಷಿಯಂಟ್ ಎಷ್ಟು ಕೊಟ್ಟಿದ್ದಾರೆ, ಮ್ಯೂ ಅಂತ ಕರೀತಾರೆ, ಇಟ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಓಕೆ, ಇನಿಷಿಯಲ್ ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ, ಇನಿಷಿಯಲ್ ಟೆಂಪರೇಚರ್ T1 ಅಂತ ಕರಿತೇನೆ, ಇಟ್ ಈಸ್ ಈಕ್ವಲ್ ಟು 30 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಫೈನಲ್ ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ, ಫೈನಲ್ ಟೆಂಪರೇಚರ್ T2 ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ 90 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇನಿಷಿಯಲ್ 30, ಫೈನಲ್ 90. ಸೊ ಇವಾಗ ನಾವೇನ್ ಕ್ಯಾಲ್ಕ್ಯುಲೇಟ್ ಮಾಡಬೇಕು, increase in rate of reaction is equal to, ಯಾವ ರೀತಿ ಬರೀಬಹುದು, ಒಂದು ಫಾರ್ಮುಲಾ ಇದೆ, ಯಾವ್ದದು, it can be written as mu to the power T2 minus T1 divided by 10 ಅಂತ ಇದೆ. ಸೊ ಈ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ ಮ್ಯೂ ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ, ಮ್ಯೂ ಇಸ್ ಗಿವನ್ ಆಸ್ 2. T2 ಎಷ್ಟು ಕೊಟ್ಟಿದ್ದಾರೆ, 90 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. 90 ಮೈನಸ್ T1 ಎಷ್ಟು ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 10 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 90 ಮೈನಸ್ 30 ಅಂದ್ರೆ 60 ಆಯ್ತು. 2 to the power 60 by 10 ಅಂತ ಕೊಟ್ಟಿದ್ದಾರೆ, ಇಟ್ ಈಸ್ 2 to the power 6 ಅಂತ ಆಯ್ತು. 2 to the power 6 ಅಂದ್ರೆ ಎಷ್ಟು, ಇಟ್ ಈಸ್ 64. 2 to the power 6 ಅಂದ್ರೆ 2 into 2 into 2 into 2 into 2, 6 ಟೈಮ್ಸ್ ನೀವು 2ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟು ಬರುತ್ತೆ ಆಗ,
64 ಬರುತ್ತೆ. ಸೊ ಹೇಗ್ ಬರಿಬಹುದು? ಇನ್ಕ್ರೀಸ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು 64 ಟೈಮ್ಸ್ ಅಂತ ಆಯ್ತು. ಸೊ ಯಾವ್ದು ಆಗಿದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ರೇಟ್ ಆಫ್ ರಿಯಾಕ್ಷನ್ ಗೆಟ್ ಇನ್ಕ್ರೀಸ್ಡ್ ಬೈ 64 ಟೈಮ್ಸ್ ಅಂತ ಆಯ್ತು ಅಲ್ವಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದಾನೆ. ಕರೆಕ್ಟ್. ಆಮೇಲೆ 30th ಕ್ವಶನ್ ಅನ್ನ ನೋಡಿ. ಇಲ್ಲಿ ಒಂದು ರಿಯಾಕ್ಷನ್ ಇದೆ. ಸೊ ಇದನ್ನ ನಾನು ಸರಿಯಾಗಿ ಬರೀತೇನೆ ಆಯ್ತಾ? ಇಲ್ಲಿ ಆರೋ ಮಾರ್ಕ್ ಹೆಚ್ಚು ಕಡಿಮೆ ಆಗಿದೆ. ಜಸ್ಟ್ ರೈಟ್ ಇಟ್. Reactant A in gaseous state reacts to give the first product P in gaseous state, the product Q also in gaseous state, and product R which is also in gaseous state. Follows the first order reaction. Follows the first order reaction with half-life of 69.3 seconds at 500 degree Celsius. So ಇಲ್ಲಿ ನಾನು ಬರೀತೇನೆ ಟಿ ಹಾಫ್ ಎಷ್ಟಿದೆ, ಹಾಫ್ ಲೈಫ್ ಪೀರಿಯಡ್ ಎಷ್ಟಿದೆ, 69.3 seconds. So T half equal to 69.3 seconds. It is equal to T half. Half life period. So temperature ಎಷ್ಟಿದೆ, corresponding temperature is T ಇದೆ 500 degree. Starting from gas A enclosed in a container at 500 degrees Celsius at a pressure of 0.4 atm. So pressure of 0.4 atm. So initial pressure ಎಷ್ಟಿದೆ, P0 ಅಂತ ತಗೊಳ್ತಾನೆ. It is 0.4 atm. So total pressure of the system after 230 seconds, after time T ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ ಪ್ರೆಷರ್ ಪಿ ಟೋಟಲ್. ಟೋಟಲ್ ಪ್ರೆಷರ್ ಅನ್ನ ನಾನು ಏನಂತ ತಗೊಳ್ತೇನೆ, ಪಿ ಟೋಟಲ್ ಅಂತ ತಗೊಳ್ತೇನೆ ಆಯ್ತಾ? ಸೊ ಪಿ ಟಿ ಆಫ್ಟರ್ 230 seconds ಎಷ್ಟು ಅಂತ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಓಕೆ, ಸೊ ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಆಯ್ತಾ? ಸೊ ಈ ರಿಯಾಕ್ಷನ್ ಗೊತ್ತಿರ್ಬೇಕು ನಿಮ್ಗೆ. ಓಕೆ ಓಕೆ, ನಮ್ಗೆ ಟಿ ಹಾಫ್ ಅಂದ್ರೆ ಒಂದು ಫಾರ್ಮುಲಾ ಗೊತ್ತಿದೆ. ಹಾಫ್ ಲೈಫ್ ಪೀರಿಯಡ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ ಅಂತ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಸೊ ಇಂಪ್ಲೈಸ್ ಕೆ ಅನ್ನ ಯಾವ ರೀತಿ ಬರಿಬಹುದು ಆಗಿದ್ರೆ, ಕೆ ಕ್ಯಾನ್ ಬಿ ರಿಟರ್ನ್ ಆಸ್ 0.693 ಡಿವೈಡೆಡ್ ಬೈ ಟಿ ಹಾಫ್ ಅಂತ ಬರಿಬಹುದು ಅಲ್ವಾ? ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ 0.693. ಟಿ ಹಾಫ್ ಎಷ್ಟು ಕೊಟ್ಟಿದ್ದಾರೆ, 69.3 ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ ಈಕ್ವಲ್ ಟು 0.01 per second ಅಂತ ಆಯ್ತು. ಓಕೆ, ಎಷ್ಟಾಯ್ತು? ರೇಟ್ ಕಾನ್ಸ್ಟೆಂಟ್ ಎಷ್ಟಾಯ್ತು? 0.01 ಸೆಕೆಂಡ್ ಅಂತ ಆಯ್ತು ಅಲ್ವಾ? ದಿಸ್ ಇಸ್ ದ ರೇಟ್ ಕಾನ್ಸ್ಟೆಂಟ್. ಆಮೇಲೆ ನಮ್ಗೆ ಇಂಟಿಗ್ರೇಟೆಡ್ ರೇಟ್ ಲಾ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಗೊತ್ತಿದೆ. ಇಂಟಿಗ್ರೇಟೆಡ್ ರೇಟ್ ಲಾ for first order reaction. Integrated rate law for first order reaction ಗೊತ್ತಿದೆ ನಮ್ಗೆ. ವಾಟ್ ಈಸ್ ಇಟ್? ಇಟ್ ಈಸ್ ಈಕ್ವಲ್ ಟು, ಹೇಗೆ ಬರಿಬಹುದು, ಲ್ಯಾನ್ ಆಫ್, ಸೊ ನಾನು ಸ್ವಲ್ಪ ರಿಅರೇಂಜ್ ಮಾಡಿ ಬರ್ದಿದ್ದೇನೆ ಆಯ್ತಾ? ಲ್ಯಾನ್ ಆಫ್ ಪಿ ಎ ಡಿವೈಡೆಡ್ ಬೈ ಪಿ ಎ ನಾಟ್. ಸೊ ನಮ್ಗೆ ಗೊತ್ತಿದೆ, ಈ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಟಿ ಇಸ್ ಈಕ್ವಲ್ ಟು 1/k ಇಂಟು ಲ್ಯಾನ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಟೈಮ್ ಟಿ ಅಂತ ಈ ಫಾರ್ಮುಲಾ ಗೊತ್ತಿದೆ. ಇದನ್ನೇ ರಿಅರೇಂಜ್ ಮಾಡಿದ್ರೆ ಯಾವ ರೀತಿ ಬರುತ್ತೆ? ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್, ನೋಡಿ ಇದನ್ನೇ ರಿಅರೇಂಜ್ ಮಾಡ್ತೇನೆ ನಾನು. ಜಸ್ಟ್ ಐ ರಿಅರೇಂಜ್ ದಿಸ್. ಲ್ಯಾನ್ ಆಫ್
concentration of the initial concentration of the reactant divided by concentration of the reactant at time t can be written as KT ಅಂತ ಬರಿಬಹುದು ಅಲ್ವಾ. ಅದೇ ರೀತಿ ನಾನು ಉಲ್ಟಾ ಬರೀತಾನೆ. ಓಕೆ, ln of AT divided by A ನಾಟ್ ಅನ್ನ ಯಾವ ರೀತಿ ಬರಿಬಹುದು, ಮೈನಸ್ KT ಅಂತ ಬರಿಬಹುದು ಅಲ್ವಾ. ದಿಸ್ ಯು ನೋ. ಸೊ ದಿಸ್ ಈಸ್ ಫಾರ್ ದ This is for the reactants and products in solid state. Concentration solid ಅಥವಾ liquid state ಅಂತ ಬಂದಾಗ ಈ ರೀತಿ ಬರಿಬಹುದು. ಅದೇ ನಮಗೆ gaseous phase ಅಲ್ಲಿ ನಾವು ಪ್ರೆಷರ್ ಅಂತ ತಕೊಂಡ್ರೆ ಯಾವ ರೀತಿ ಬರಿಬಹುದು ಇದೇ ಇಕ್ವೇಶನ್ ಅನ್ನ. ಇಟ್ ಕ್ಯಾನ್ ಬಿ ರಿಟನ್ ಆಸ್ ಇದು ನೋಡಿ, ಫಾರ್ ಗ್ಯಾಸ್ ಇಂಟಿಗ್ರೇಟೆಡ್ ರೇಟ್ ಲಾ ಅನ್ನ ಯಾವ ರೀತಿ ಬರಿಬಹುದು, ln of P0 divided by PT ಅಂತ ಬರಿಬಹುದು ಅಲ್ವಾ. is equal to, just a minute, ln of P0 divided by PT ಅಂತ ಬರಿಬಹುದು ಅಲ್ವಾ. it is equal to minus KT ಅಂತ ಬರಿಬಹುದು. I can write like this. ಕರೆಕ್ಟ್. ಇಲ್ಲಿ P0 ಅಂದ್ರೆ ಏನು, ಸಾರಿ, ಇಲ್ಲಿ PA pressure of PA naught. PA ಅಂದ್ರೆ ಏನು, pressure of the reactant. Okay, pressure of the reactant at time t. PA naught ಅಂದ್ರೆ initial pressure of the reactant. So ಇದನ್ನ ನಾನು substitute ಮಾಡಿ ln of PA divided by initial pressure ಎಷ್ಟು ಕೊಟ್ಟಿದ್ದಾರೆ, P naught ಅನ್ನ, ಅಥವಾ P of A naught ಅನ್ನ ಎಷ್ಟು ಕೊಟ್ಟಿದ್ದಾರೆ, 0.4 ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ಪ್ರೆಷರ್ ಆಫ್ ದ ರಿಯಾಕ್ಟೆಂಟ್ ಅನ್ನ 0.4 ATM ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ 0.4 ಅಂತ ಬರೆದ್ರೆ ನಿಮ್ಗೆ ಎಷ್ಟು ಬರುತ್ತೆ, ಕೆ ಎಷ್ಟು ಬಂದಿದೆ, ಮೈನಸ್ 0.01 ಇಂಟು 230 ಅಂತ ಬಂದಿದೆ ಅಲ್ವಾ. ಸೊ ಇವಾಗ P of A ಡಿವೈಡೆಡ್ ಬೈ 0.4 ಅನ್ನ, ಸೊ ಇಲ್ಲಿ ln of ಬೇಸ್ E ಇರುತ್ತಲ್ವಾ, ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ಪೋನೆನ್ಷಿಯಲ್ ಆಫ್, ಇದನ್ನ 0.01 ಇಂಟು 230 ಮಾಡಿದಾಗ ಎಷ್ಟು ಬರುತ್ತೆ, ಇಟ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ 2.3 ಬರುತ್ತಲ್ವಾ. ಸೊ P of A divided by 0.4 ಅಂತ ಬಂದ್ರೆ ಈ ರೆಷ್ಟು ಮೈನಸ್ 2.3 ಅಂತ ಬರುತ್ತೆ, ಓಕೆ. ಇದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ, ನಿಮ್ಗೆ ಗೊತ್ತಿರಬೇಕು. ಇ ಟು ದ ಪವರ್ 2.3 ಅಂದ್ರೆ ಇಟ್ ಈಸ್ ಈಕ್ವಲ್ ಟು 10 ಅಂತ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 10 ಅಂತ ಬರುತ್ತೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಇ ಟು ದ ಪವರ್ 2.3 ಅಂದ್ರೆ 10 ಅಂತ ಬರೀರಿ, ಎಲ್ಲಿ ಬಂದ್ರು ಅದು 10 ಅಂತ ಆಗುತ್ತೆ. ಓಕೆ, ಸೊ ಇದನ್ನ ಈ ರೀತಿ ಬರಿಬಹುದು. ಇ ಟು ದ ಪವರ್ ಮೈನಸ್ 2.3 ಕ್ಯಾನ್ ಬಿ ರಿಟನ್ ಆಸ್ ಇ ಟು ದ ಪವರ್ 2.3. ಇದನ್ನ 1/10 ಅಂತ ತಗೊಂಡ್ರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ 0.1 ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ ನಾನು ಇರೇಸ್ ಮಾಡ್ತೇನೆ. ಯಾಕೆ ನಾನು ಈ ರೀತಿ ಇಂಟರ್ಚೇಂಜ್ ಮಾಡ್ಕೊಂಡೆ ಇಂಟಿಗ್ರೇಟೆಡ್ ಇಕ್ವೇಶನ್ ಅನ್ನ ಅಂತ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು. ಯಾಕೆ ಅಂದ್ರೆ ನನಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ನಾನು ಈ ರೀತಿ ರಿಅರೇಂಜ್ ಮಾಡ್ಕೊಂಡಿದ್ದೇನೆ, ಆಯ್ತಾ. ಐ ರಿಅರೇಂಜ್ ಲೈಕ್ ದಿಸ್. ಓಕೆ, ಸೊ ಏನ್ ಬಂದಿದೆ ಇಲ್ಲಿ, P of A divided by 0.4 is equal to 0.1 ಅಂತ ಬಂದಿದೆ. Therefore P of A is equal to 0.1 into 0.4 ಅಂತ ಬರೆದ್ರೆ it will be equals to 0.04 ATM ಅಂತ ಬಂತು ಅಲ್ವಾ. ಪ್ರೆಷರ್ ಆಫ್ ರಿಯಾಕ್ಟೆಂಟ್ A at time t is equal to 0.04 ATM ಅಂತ ಬಂತು. Therefore change in the pressure, therefore
change in the pressure. Delta PA ಯಾವ ರೀತಿ ಬರಿಬಹುದು ಆಗಿದ್ರೆ change in the pressure. P pressure of reactant at T equal to 0 or initial pressure of the reactant minus pressure of the reactant A at time T. So what is it? 0.4 minus 0.04. ಎಷ್ಟು ಬಂತು ಇದು? ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 0.36 ಅಂತ ಬಂತು ಅಲ್ವಾ? ಡೆಲ್ಟಾ ಪಿ ಇಸ್ ಈಕ್ವಲ್ ಟು 0.36 ATM ಅಂತ ಬಂತು ಅಲ್ವಾ? ಸೊ ಇವಾಗ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿದೆ ಅಲ್ವಾ? Okay, so one formula we know already, delta Ng. Delta Ng ಅಂದ್ರೆ change in the number of the moles of the change in number of moles. Delta Ng ಅಥವಾ change in the number of gaseous moles. ಯಾವ ರೀತಿ ಬರಿಬಹುದು? change in number of moles ಯಾವ ರೀತಿ ಬರಿಬಹುದು? Ng of reactants or sorry product ಅಂತ ಬರೆಯೋಣ ಫಸ್ಟ್. number of moles of product minus number of moles of reactant ಅಂತ ಬರಿಬಹುದು ಅಲ್ವಾ? number of moles of product minus number of moles of reactant. G stands for gaseous state ಅಂತ ಹೇಳಿದೀವಿ. ಓಕೆ, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಎಷ್ಟಿದೆ ಆಗಿದ್ರೆ ಸಾರಿ ಪ್ರಾಡಕ್ಟ್ ಎಷ್ಟಿದೆ? ಇಲ್ಲಿ ರಿಯಾಕ್ಷನ್ ಅನ್ನ ನೋಡಿ, ದಿಸ್ ಈಸ್ 1 ಮೋಲ್, ದಿಸ್ ಈಸ್ ಪ್ಲಸ್ 1 ಮೋಲ್, ದಿಸ್ ಈಸ್ ಪ್ಲಸ್ 1 ಮೋಲ್, ಟೋಟಲ್ 3 ಮೋಲ್ ಇದೆ ಅಲ್ವಾ? ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ಸ್ RHS ಸೈಡ್ ನೋಡಿ, ಇದು 1 ಮೋಲ್, P1 ಮೋಲ್, Q1 ಮೋಲ್ ಮತ್ತೆ R1 ಮೋಲ್ ಇದೆ, ಟೋಟಲ್ 3 ಮೋಲ್ಸ್ ಇದೆ ಅಲ್ವಾ? ಸೊ ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 1 ಮೋಲ್ ಇದೆ. ಸೊ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಎಷ್ಟಿದೆ? 1 ಪ್ಲಸ್ 1 ಪ್ಲಸ್ 1 ಮೈನಸ್ 1, ಇಟ್ ಈಸ್ ಈಕ್ವಲ್ ಟು 3 ಮೈನಸ್ 1 ಈಕ್ವಲ್ ಟು 2 ಮೋಲ್ಸ್ ಆಯ್ತು. ಡೆಲ್ಟಾ Ng ಅಂದ್ರೆ 2 ಮೋಲ್ಸ್ ಅಂತ ಆಯ್ತು ಅಲ್ವಾ? ಸೊ ಇವಾಗ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿದೆ. ಸೊ ಐ ಇರೇಸ್ ದಿಸ್. Okay, so total pressure P total is equal to ಯಾವ ರೀತಿ ಬರಿಬಹುದು? initial pressure of the reactant into delta Ng into delta PA ಅಂದ್ರೆ change in the pressure of reactant. So PA not ಎಷ್ಟು ಬಂದಿದೆ? 4.4 ATM ಅಂತ ಬಂದಿದೆ. ಡೆಲ್ಟಾ Ng 2 ಅಂತ ಕೊಟ್ಟಿದ್ದಾರೆ. ಇಂಟು ಡೆಲ್ಟಾ ಪಿ ಎ ನಾವು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೇವೆ? ಇಟ್ ಈಸ್ 0.36 ಅಂತ ಮಾಡಿದ್ದೇವೆ. ಇಟ್ ಈಸ್ ಈಕ್ವಲ್ ಟು 0.4 ಪ್ಲಸ್ ಎಷ್ಟು? ಇಟ್ ಈಸ್ ಈಕ್ವಲ್ ಟು 0.72 ಅಂತ ಬರೆದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 0.72 ಪ್ಲಸ್ 0.4 ಅಂದ್ರೆ it is equal to 1.12 ATM ಅಂತ ಆಯ್ತು. ಸೊ ಟೋಟಲ್ ಪ್ರೆಷರ್ ಎಷ್ಟಾಯ್ತು? 1.12 ATM. ಸೊ ಯಾವುದು ಆಪ್ಷನ್? ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಅಲ್ಲ, ಸಾರಿ, ಇಲ್ಲಿ ಇಟ್ ಶುಡ್ ಬಿ ಆಪ್ಷನ್ ಡಿ ಆಯ್ತಾ? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, I hope it is clear. So let us stop now. So power went out.
ಸೊ ಇಲ್ಲಿ ಜೋರಾಗಿ ಮಳೆ ಕೂಡ ಬರ್ತಿದೆ, ಟೈಮ್ ಕೂಡ ಆಯ್ತು. ಸೊ ವಿ ಶಾಲ್ ಸ್ಟಾಪ್ ನೌ. ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಆಯ್ತಾ? ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಸೊ ನಾಳೆ ಚೆನ್ನಾಗಿ ಓದ್ಕೊ ಬನ್ನಿ. ಸೊ ನಾನು ಹೇಳಿದ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಷ್ಟಾದ್ರೆ. ಓಕೆ.